ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ, ಎಲ್ಲ ವ್ಯವಸ್ಥೆನೂ ನೀವೇ ಮಾಡ್ಕೊಂಡ್ಮೇಲೆ ನಮ್ಮ ಹತ್ರ ಯಾಕೆ ಕೇಳ್ತಾ ಇದ್ದೀರಾ? ಹೇಳದೆ ಹೋದ್ರೆ ನಿಮಗೆಲ್ಲ ಬೇಜಾರಾಗತ್ತಲ್ವಾ? ಓಹೋ, ಶಿವು, ಈ ದುಡ್ಡು ತಗೋ. ಇಷ್ಟೇ ಅಲ್ಲ, ನಿನಗೆ ಎಷ್ಟು ಬೇಕೋ ಅಷ್ಟು ಕೊಡು. ಆದರೆ ಇದ್ರ ಬದಲಾಗಿ ನೀನು ನನಗೊಂದು ಉಪಕಾರ ಮಾಡಿಕೊಡು. ನನ್ನ ಮಗನ್ನ ಸತ್ಯ ಎನ್ಕೌಂಟರ್ ಮಾಡಿರೋದ್ರ ಬಗ್ಗೆ ವಿಚಾರಣೆ ನಡೆಯುತ್ತೆ. ಆಗ ನೀನು ಹೇಳಬೇಕಾಗಿದ್ದಿಷ್ಟೆ, ಸತ್ಯ ನನ್ನ ಮಗನ್ನ ಬೇಕು ಅಂತ ಎನ್ಕೌಂಟರ್ ಮಾಡಿದ್ಲು ಅಷ್ಟೇ. ಅಪ್ಪ, ಈ ಸಲ ಆದರೂ ನನ್ನ ಒಳ್ಳೆ ಸ್ಕೂಲಿಗೆ ಸೇರಿಸ್ತೀಯಾ ಅಲ್ವಾ? ಯಾಕೆ ಯಾಕೆ ಕೇಳ್ತಾ ಇದೀಯಾ? ಮತ್ತೆ ಅಮ್ಮ ಹೇಳ್ತಿದ್ರು ನಿಮ್ಮ ಹತ್ರ ದುಡ್ಡು ಇಲ್ವಂತೆ, ಹೌದಾ? ಯಾವುದನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ. ಒಂದು ಕಡೆ ದುಡ್ಡು, ನನ್ನ ಮಗುವಿನ ಭವಿಷ್ಯ, ಇನ್ನೊಂದು ಕಡೆ ನ್ಯಾಯ. ಅದಕ್ಕಾಗಿ ನಮ್ಮ ಮೇಡಮ್ ಪಡ್ತಿರೋ ಕಷ್ಟಗಳು. ಏನು ಮಾಡಲಿ? ನಾನು ಈ ದುಡ್ಡು ತೊಗೊಂಡಿದ್ದು ತಪ್ಪ ಸರಿನಾ? ನನ್ನಂಥ ಕರಪ್ಟೆಡ್ ವ್ಯಕ್ತಿಗೆ ಮತ್ತೊಮ್ಮೆ ಅವಕಾಶ ಕೊಟ್ಟು ನಂಬಿರೋ ಸತ್ಯ ಮೇಡಮ್ಗೆ ದ್ರೋಹ ಮಾಡ್ತಿದ್ದೀನ. ಅಯ್ಯೋ ದೇವ್ರೇ, ಏನು ಮಾಡಲಿ ಈಗ? ಇಲ್ಲ, ನಾನು ಅಂದ್ಕೊಂಡಿದ್ದೆ ಸರಿ. ಹೌದು ಕಮಲ, ಛತ್ರದಲ್ಲೇ ಮಾಡಬೇಕು ಅಂತ ನಮಗೂ ಆಸೆ ಇತ್ತು. ಆದರೆ ಯಾರು ಕೆಟ್ಟ ದೃಷ್ಟಿ ಬಿತ್ತೋ ಏನೋಮ್ಮ, ನಮ್ಮ ಬಾಲ ದುಡ್ಡನ್ನೆಲ್ಲ ಕಳ್ಕೊಂಡ್ಬಿಟ್ಟೆ. ಇನ್ಯಾರ್ದು ನಿಮ್ಮ ಮೊಮ್ಮಗಳದೇ ಕೆಟ್ಟ ದೃಷ್ಟಿ ಬಿದ್ದಿರುತ್ತೆ. ಅಯ್ಯೋ ಬಿಟ್ಟಾಕ್ಯಮ್ಮ, ಒಳ್ಳೆ ಸಮಯದಲ್ಲಿ ಯಾಕೆ ಅವಳ ವಿಷಯ ಮಾತಾಡಬೇಕು? ಈಗ ಮನೆ ಮುಂದೆನೇ ಮದುವೆ ಮಾಡೋದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಅದನ್ನೇ ಹೇಳೋಗೋಣ ಅಂತ ಬಂದ್ವಿ. ತಪ್ಪದೆ ಬರಬೇಕು. ಹಾಗೆ ನಿಮ್ಮ ಮನೆಯವ್ರಿಗೆಲ್ಲನೂ ಹೇಳಿಬಿಡಿ. ಖಂಡಿತ ಜಾನಕಮ್ಮ, ಬಾಲನಿಗೆ ಒಳ್ಳೇದಾದರೆ ಸಾಕು. ಹೆಂಗಿದ್ದು ಹುಡುಗ ಹೆಂಗೆ ಬದಲಾಗಿದ್ದಾನೆ, ಸಾಧನೆ ಅಂದರೆ ಇದೆ ಅಲ್ವೇ? ಅವನು ಒಳ್ಳೆ ಟೈಮಲ್ಲಿ ಅಕ್ಕಪಕ್ಕದ ಮನೆಯವ್ರು ಇರಲೇಬೇಕಲ್ವಾ? ಖಂಡಿತ ಬರ್ತೀವಿ. ಆಯ್ತಮ್ಮ, ಹಾಗಿದ್ರೆ ನಾವಿನ್ನು ಬರ್ತೀವಿ. ಆಯ್ತಾ? ಮದುವೆಗೆ ಬರೋದನ್ನ ಮರಿಬಾರ್ದು. ಹೆಲೋ ಮಿಸ್ಟರ್ ಕಾರ್ತಿಕ್, ನನ್ನನ್ನು ವಾಕಿಂಗ್ ಕರ್ಕೊಂಡು ಬಂದು ನೀವು ನೋಡಿದ್ರೆ ಯಾವುದೋ ಯೋಚನೆಯಲ್ಲಿ ಕಳೆದೋಗಿದ್ದೀರಾ? ಅಲ್ಲ ಸತ್ಯ, ನೀನು ಡ್ಯೂಟಿಲಿ ಇರಬೇಕಾದ್ರೆ ನನ್ನ ಡ್ಯೂಟಿ ಅಂತ ಕಂಪ್ಲೀಟ್ ಆಗಿ ಮರ್ತೋಗ್ತಾ ಇದ್ದೆ. ಇವಾಗ ನೋಡಿದ್ರೆ ಅಮ್ಮನ ಜೊತೆ ಹೋಗ್ತಾ ಇದೆಯಾ? ಅಯ್ಯೋ, ಇದಾ ನಿನ್ ಕಾಳಜಿ? ಪಾಪ ನನ್ನ ಅಮೂಲ್ ಬೇಬಿ. ಹೌದು, ನಾನು ಪಾಪನೇ. ಆದ್ರೆ ನಿನ್ಗೆ ನನ್ನ ಮೇಲೆ ಒಂದ್ ಸ್ವಲ್ಪನೂ ಪ್ರೀತಿ ಇಲ್ಲ. ಯಾರು ಹೇಳಿದ್ದು? ನಿನ್ನ ಹಾಫ್ ಶರ್ಟ್ ನೀನು ಅಂದ್ರೆ ನನಗೆ ತುಂಬಾ 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 ಇಷ್ಟ. ಬರೀ ಡೈಲಾಗ್ ಹೊಡೆಯೋದೇ ಆಯ್ತು. ಅಯ್ಯೋ, ಮರ್ತೋಯ್ತು. ತಗೋ. ತಗೋ ಸ್ಪೂನು. ಏನು ಮಕ್ಕಳನ್ನ ಆ ಥರ ನೋಡ್ತಿದ್ಯಾ? ಏನು ವಿಷಯ? ಬೇಡ ಬಿಡು, ನಾನು ಹೇಳಲ್ಲ. ನಾನು ಹೇಳಿದ್ರು ನೀನು ಕೇಳಲ್ಲ ಅಂತ ನನಗೆ ಗೊತ್ತು. ಪರವಾಗಿಲ್ಲ, ಹೇಳು ಅಮಲ್ ಬೇಬಿ. ಸತ್ಯ, ನಮ್ಮಿಬ್ಬರಿಗೂ ಆ ಥರ ಪುಟ್ಟು ಮಗು ಬೇಕು ಅಂತ ಅನ್ಸಲ್ವಾ ನಿನಗೆ? ಇದೇ ವಿಷಯ ಅಂತ ಆಗ್ಲೇ ಅನ್ಕೊಂಡೆ. ನೀನು ಹೇಳು ಸತ್ಯ, ಈ ಥರ ಮಕ್ಕಳು ನಮಗೆ ಬೇಡವಾ? ನಾವು ಯಾವಾಗ ಫ್ಯಾಮಿಲಿ ಸ್ಟಾರ್ಟ್ ಮಾಡೋದು? ಫ್ಯಾಮಿಲಿ ಶುರು ಮಾಡ್ಬೇಕಂತ ನನಗೂ ಅನ್ಸುತ್ತೆ ಅಮೂಲ್ ಬೇಬಿ. ಆದ್ರೆ ಏನಾದ್ರೆ ನನ್ನ ಕೆಲಸ, ಅದರಲ್ಲಿರೋ ರಿಸ್ಕು, ಇದನ್ನೆಲ್ಲ ನೆನಪಿಸ್ಕೊಂಡ್ರೆ ಬೇಡ ಅನ್ಸುತ್ತೆ. ಓಹೋ, ಹಾಗಿದ್ರೆ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಯಾರಿಗೂ ಮಕ್ಕಳೇ ಇಲ್ವಾ? ಹಾಗಲ್ಲ ಅಮೂಲ್ ಬೇಬಿ. ಅದು ಹಾಗಲ್ಲ ಸತ್ಯ. ನೋಡು, ಇವಾಗ ನೀನು ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕಾದ್ರೆ ನಮಗೂ ಇದೇ ಥರ ಭಯ ಆಗುತ್ತಾನೆ. ನಾವು ಅದನ್ನೆಲ್ಲ ಸೈಡ್ಗಿಟ್ಟು ನಿನ್ನ ಜೊತೆ ಇಲ್ವಾ? ಇದೂ ಹಾಗೆ.
ಯಾರ್ಯಾರೋ ಕಿಡಿಗೇಡಿಗಳನ್ನ ಎದುರಾಕೋತಾ ಇರ್ತೀನಿ. ಅವರೆಲ್ಲ ಫಸ್ಟ್ ಟಾರ್ಗೆಟ್ ಮಾಡೋದು ಫ್ಯಾಮಿಲಿನ ಅಮೂಲ್ ಬೇಬಿ. ಹಾಗೆ ನಮ್ಮ ಮಗುನೇನಾದ್ರೂ ಟಾರ್ಗೆಟ್ ಮಾಡಿದ್ರೆ ನನಗೆ ಸಹಿಸ್ಕೊಳ್ಳೋದಕ್ಕಾಗಲ್ಲ. ನೋಡು ಸತ್ಯ, ಈ ಭಯನ ನಾವು ಓವರ್ಕಮ್ ಮಾಡಲೇಬೇಕು. ಅಷ್ಟಕ್ಕೂ ಕಾನೂನು ಅನ್ನೋದು ನಮ್ಮಲ್ಲಿ ಇನ್ನೂ ಸತ್ತಿಲ್ಲ. ಹಾಗೆ ಯಾರ್ಯಾರೋ ಬಂದು ಏನೇನೋ ಮಾಡಕ್ ಆಗೋದು ಇಲ್ಲ. ನೋಡು, ನಿನ್ನಂತ ಪೊಲೀಸ್ ಆಫೀಸರ್ ಮನೆ ಕೈ ಇಡಬೇಕು ಅಂತ ಹೇಳಿದ್ರೆ 2 ಸತಿ ಹುಟ್ಟು ಬರಬೇಕು. ಸತ್ಯ, ಡೋಂಟ್ ವರಿ, ನಮ್ಗೆ ಯಾರು ಏನೂ ಮಾಡಲ್ಲ. ಹಾಗಂತ್ಯ? ಹಾಗೆ ಅನ್ನೋದು. ನಾವು ಮಕ್ಕಳು ಮಾಡ್ಕೊಂಡ್ವಾ? ಯಾವಾಗಿಂದ ಪ್ಲಾನಿಂಗ್ ಸ್ಟಾರ್ಟ್ ಮಾಡ್ಕೋಣ? ಎಷ್ಟು ಅವಸರ ನಿನಗೆ? ಈಗ ಅತ್ತೆ ಜೊತೆ ಹೊರಗೆ ಹೋಗ್ತಾ ಇದ್ದೀನಲ್ವಾ, ಹೋಗಿ ಬಂದ್ಮೇಲೆ ಮಾಡ್ಕೊಳ್ಳೋಣ, ಆಯ್ತಾ? ನಿನ್ಗೆ ಅಮ್ಮನೇ ಪ್ರಯಾರಿಟಿ, ನಾನಿನ್ ಪ್ರಯಾರಿಟಿನೇ ಅಲ್ಲ. ಏನಿಲ್ಲ ಅಮೂಲ್ ಬೇಬಿ, ನೀನು ಪ್ರಯಾರಿಟಿನೇ. ಬಾ ಈಗ, ಬಾ. ನೋಡಿದ್ರ ಅತ್ತೆ, ಎಲ್ರಿಗೂ ನಮ್ಮ ಬಾಲನ್ ಬಗ್ಗೆ ಎಷ್ಟು ಒಳ್ಳೆ ಅಭಿಪ್ರಾಯ ಇದೆ ಅಂತ. ನನಗಂತೂ ತುಂಬ ಸಂತೋಷ ಆಯಿತು. ಜೀವನ ಅಂದ್ರೆ ಹಾಗೆ ಕಣೆ, ದೇವರು ಎಲ್ರಿಗೂ 2 ಅವಕಾಶ ಕೊಟ್ಟಿರ್ತಾನೆ, ಆವಾಗ ತಿದ್ದುಕೊಂಡು ಬದುಕ್ಬಿಡ್ಬೇಕು. ಆದರೆ ನಮ್ಮ ಬಾಲ ಇದ್ದಾನಲ್ಲ, ಬಾ 1000ದಲ್ಲಿ ಒಬ್ಬ ಕಣೆ. ಅತ್ತೆ, ಇನ್ನೂ ಕೆಲವ್ರು ಇರ್ತಾರೆ ಸೇಮ್ ನಮ್ಮ ದಿವ್ಯನ್ ತರಾನೆ. ಅವ್ರಿಗೆ 2 ಅವಕಾಶ ಅಲ್ಲ, ನೀವು 1000 ಅವಕಾಶ ಕೊಡಿ, ನಾ ಕೊಚ್ಚಲೇ ಬಿದ್ದು ಒದ್ದಾಡೋದು ಅಂತ ಡಿಸೈಡ್ ಮಾಡ್ಬಿಟ್ಟಿರ್ತಾರೆ. ಓಹೋ, ಏನಿದು ಅತ್ತೆ ಸೊಸೆ ಇಷ್ಟೊಂದು ನಗ್ನಗ್ತಾ ಬರ್ತಾ ಇದ್ದೀರಾ? ಅಲ್ಲ, ಮದ್ವೆಗೆ ಎಲ್ರನ್ನೂ ಕರೆಯೋ ಕೆಲಸ ಮುಗಿತಾ ಏನು? ಮುಗ್ದಿರೋದಕ್ಕೆ ನಗ್ತಾ ಇರೋದು ಕಣೋ. ನಮ್ಮ ಕೆಲಸ ಎಲ್ಲ ಮುಗೀತು, ಆದರೆ ನಿಮ್ಮ ಕೆಲಸ ಬಾಕಿ ಇದೆ. ಏನಜ್ಜಿ ಅದು? ಅಯ್ಯೋ, ಏನು ಅಂತ ಕೇಳ್ತೀರಲ್ಲೋ. ಮನೆ ಮುಂದೆನೆ ಮದುವೆ ಇರೋದ್ರಿಂದ ಏನಪ್ಪ ಹಾಕಬೇಕು? ಚಪ್ರ ಅಂತೂ ಹಾಕ್ಲೇಬೇಕಾ? ಅದಕ್ಕೆ ಬೇಕಾಗಿರೋದು ಬಾಳೆ ಕಂದು, ಬಾಳೆ ಕಂಬ, ಆಮೇಲೆ ಮಾವಿನ ಸೊಪ್ಪು, ಅದು ಇದು ಹಸೆ ಮಣೆ ಎಲ್ಲನೂ ಬೇಕು. ಅದನ್ನೆಲ್ಲ ತರೋ ಜವಾಬ್ದಾರಿ ನಿಮ್ಮದು. ಹೋಗಿ ಈಗಲೇ ಕೆಲಸ ಶುರು ಮಾಡಿ. ಮನೆ ಮದುವೆ ಮನೆ ಅಂತ ಗೊತ್ತಾಗ್ಬೇಕಪ್ಪ, ಅಷ್ಟೇ. ಅದಕ್ಕೆ ಬೇಗ ಚಪ್ರ ಹಾಕ್ಬೇಕು. ಹೋಗ್ರೋ. ಅಜ್ಜಿ, ನಾವ್ ಇನ್ನೇನಕ್ಕೆ ಬಂದಿರೋದು? ನಾವು ಸತ್ತಿ ಹುಡುಗರು ಅಜ್ಜಿ. ಅಷ್ಟು ಜವಾಬ್ದಾರಿ ತಗೊಂಡಿಲ್ಲ ಅಂದ್ರೆ ಹೇಗೆ? ನೀವೇನು ಟೆನ್ಷನ್ ತಗೊಂಬಿಡಿ. ಆಯ್ತು ಕಣ್ರ, ನಿಮ್ ಕೆಲಸ ಶುರು ಮಾಡಿ, ಅದಕ್ಕೆ ಏನೇನ್ ಬೇಕೋ ಎಲ್ಲನೂ ತಗೊಂಬಂದ್ಬಿಡಿ, ಆಯ್ತಾ? ಸರಿ ಅಮ್ಮ, ಸರಿ ಅಜ್ಜಿ. ಬನ್ನಿ. ಬಾರ. ಅಮ್ಮ ನಮಸ್ತೆ. ಓ ಶಿವು, ಬಾಪ್ಪ ಕೂತ್ಕೋ. ಸತ್ಯ ನೋಡಕ್ ಬಂದಿಯಾ? ಹೌದಮ್ಮ, ಮೇಡಮ್ ಮನೆ ಹತ್ರ ಬರೋದಕ್ಕೆ ಹೇಳಿದರು, ಅದಕ್ಕೆ ಬಂದೆ. ಓ, ಸತ್ಯ ಮತ್ತೆ ಕಾರ್ತಿಕ್ ಆಚೆ ಹೋಗಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ. ನೋಡು, ಬಂದೇ ಬಿಟ್ರು. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಶಿವು ಅವರೇ, ಕೂತ್ಕೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.